ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್. ಇವಾಗ ಸಿದ್ದನ್ನು ಕರ್ಕೊಂಡು ಹೋಗಿಲ್ಲ, ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ. ಇವಾಗ ಆಲ್ಮೋಸ್ಟ್ ಟೈಮು ಒಂದು 10:30 ಮೇಲೆ ಆಯಿತು. ಇನ್ನು ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ. ಮಗುಗೆ ಮಾತ್ರ ತಿಂಡಿ ತಿನ್ನಿಸಿದ್ದೀನಿ. ಅವನು ಎದ್ದಿದ್ದ, ಅವನಿಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವನು ಮತ್ತೆ ಮಲ್ಕೊಂಡು ತಿಂದ್ಬಿಟ್ಟು ಇವಾಗ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಇವಾಗ ಮಧ್ಯಾಹ್ನದ ಅಡುಗೆ ಮತ್ತು ನಂದು ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಏನೋ ಸ್ಪೆಷಲ್ ಡೇಗೆ ಸ್ಪೆಷಲ್ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡಬೇಕು ಅಂದ್ಕೊಂಡು. ಏನು ಸ್ಪೆಷಲ್ ಡೇ ಅಂತ ಯಾರೂ ಕೇಳ್ತಾ ಇಲ್ಲಲ್ಲ. ಸ್ಪೆಷಲ್ ಡೇ ಇದೆ, ನಾನು ಇವಾಗ ರಿವೀಲ್ ಮಾಡಲ್ಲ, ವಿಡಿಯೋ ಎಂಡಲ್ಲಿ ರಿವೀಲ್ ಮಾಡ್ತೀನಿ ನಾನು ಅದನ್ನು. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ಅಡುಗೆ ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಿಂಗೆ ಬಂತು ಅಂತ ಹಾಕಿ, ಚೆನ್ನಾಗಿ ಬಂದರೆ ಚೆನ್ನಾಗಿ ಬಂತು ಹಾಕಿ, ಇಲ್ಲ ಅಂದರೆ ಅದನ್ನು ಹಾಕಿ. ನನಗೇನು ಬೇಜಾರಿಲ್ಲ. ಬನ್ನಿ ಇವತ್ತು ನನ್ನ ಡೇ ಹೆಂಗೆ ಹೋಗುತ್ತೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಕಂಟಿನ್ಯೂ ಮಾಡೋಣ, ಬನ್ನಿ ಹೋಗೋಣ. ಸಿದ್ದನ ಸ್ಕೂಲಿಗೆ ಬಿಟ್ಟು ಹಾಗೆ ಸ್ವಲ್ಪ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಇವತ್ತು ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಾಗಿತ್ತಲ್ಲ, ಸೊ ಅದಕ್ಕೆ ತರಕಾರಿ ಎಲ್ಲ ತೊಗೊಂಬಿಡೋಣ ಅಂದ್ಬಿಟ್ಟು ಟೊಮೆಟೊ ನೋಡಿದೆ. ಫ್ರೆಶ್ ಆಗಿತ್ತು ಟೊಮೆಟೊ ಎಲ್ಲ. ಈರುಳ್ಳಿ ದಪ್ಪ ದಪ್ಪ ಇತ್ತು. ನನಗೆ ಹಿಂಗಿದ್ರೆ ಇಷ್ಟ. ಈರುಳ್ಳಿ ತುಂಬ ಚಿಕ್ಕ ಚಿಕ್ಕಿದ್ರೆ ಇಷ್ಟ ಆಗಲ್ಲ. ಚೆನ್ನಾಗಿ ದಪ್ಪ ದಪ್ಪಕ್ಕೆ ಒಂದು ಹಚ್ಚಿದ್ರೆ ಒಂದು ಅಡುಗೆ ಮುಗ್ದೋಗ್ಬಿಡ್ಬೇಕು, ಹಾಗಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಬೀನ್ಸು, ಕ್ಯಾರೆಟು, ಬದನೆಕಾಯಿ ಮತ್ತು ಚಿಕ್ಕಟಿಕಾಯಿ ಮತ್ತು ಹಾಗಲಕಾಯಿ ಅದ್ರ ಹತ್ರಕ್ಕೆ ಹೋಗಲ್ಲ ನಾನು, ಯಾಕಂದರೆ ತಿನ್ನಲ್ಲ, ಅದಕ್ಕೆ ಮಾಡೋದು ಇಲ್ಲ. ನಾನು ತಿನ್ನಲ್ಲ, ಅವರು ತಿನ್ನಲ್ಲ. ಆದರೆ ಶುಗರ್ಗೆಲ್ಲ ಒಳ್ಳೆಯದು, ಬಟ್ ತಿನ್ನಲ್ಲ ನಾವು ಅಷ್ಟೇ. ಅನ್ನ ಬಿಟ್ಟು 8:30ಗೆ ಇಲ್ಲಿ ಬಂದು ತರಕಾರಿ ಎಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ 9 ಗಂಟೆ ಆಯಿತು. ಸರಿ ಹೊರಡೋಣ ಬಿಡು ಅಂತ ಹೇಳಿಬಿಟ್ಟು ಮನೆಗೆ ಬಂದು ಹೇಳಿದ್ನಲ್ಲ, ಸ್ವಲ್ಪ ಮಿಷಿನ್ ಬಟ್ಟೆ ಹಾಕಿ ಹೋಗಿದ್ದೆ. ಬಟ್ಟೆ ಎಲ್ಲ ಒಗ್ದಿದ್ದು ಬರೋ ಹೊತ್ತಿಗೆ ಆಮೇಲೆ ಎತ್ತಿ ಒಣಗಾಕೋಣ ಅಂತ ಮೇಲೆ ಹೋದೆ. ಒಣಗಾಕ್ಬಿಟ್ಟು ಹಾಗೆ ಸ್ವಲ್ಪ ಹೂವುಗಳಿದ್ವು ನೋಡ್ಕೊಂಡಿದ್ದೆ. ಹೂವನ್ನ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ. ಚೆನ್ನಾಗಿ ಅನ್ನಿಸ್ತಾಯಿತ್ತು ಹೂವು ಎಲ್ಲ ನೋಡಿಬಿಟ್ಟು. ನೋಡಿ ನಿಂಬೆಹಣ್ಣೆಲ್ಲ ಬಂದುಬಿಟ್ಟಿದೆ. ನಾನು ಲಾಸ್ಟ್ ಟೈಮ್ ನೋಡಿದಾಗ ಎಲ್ಲ ಚಿಕ್ಕ ಚಿಕ್ಕದಾಗಿತ್ತು, ಇವಾಗೆಲ್ಲ ಸ್ವಲ್ಪ ದೊಡ್ಡದಾಗಿ ಆಗ್ಬಿಟ್ಟಿತ್ತು. ಚೆನ್ನಾಗಿದೆ ಅಲ್ಲ ಲೆಮನ್ನು. ಇವಾಗ ಆಲ್ಮೋಸ್ಟ್ ಒಂದು ಉಳ್ಕಾಗಿರಲಿಲ್ಲ, ಎಷ್ಟು ದಪ್ಪ ದಪ್ಪ ಬಂದಿತ್ತು ಗೊತ್ತಾ. ನೋಡ್ಬಿಟ್ಟು ಓಹೋ ಪರವಾಗಿಲ್ವೇ, ಎಷ್ಟು ಚೆನ್ನಾಗಿ ಬಂದಿದೆ ನಿಂಬೆಹಣ್ಣು ಅಂದ್ಕೊಂಬಿಟ್ಟೆ. ಇದೆಲ್ಲ ನೋಡ್ಕೊಳ್ಳೋದು ನಮ್ಮ ಅತ್ತೆನೇ ನೋಡ್ಕೊತಾರೆ. ನಾನು ಅಷ್ಟು ಕೈ ಹಾಕಕ್ಕೆ ಹೋಗಲ್ಲ ಇದಕ್ಕೆಲ್ಲ, ಯಾಕಂದ್ರೆ ನಂಗೆ ಮನೆ ಕೆಲಸದಲ್ಲೇ ಸಾಕಾಗಿರುತ್ತೆ, ಮಕ್ಕಳು ನೋಡಿಕೊಂಡು ಅಡುಗೆ ಅಂದ್ಕೊಂಡು. ಅದಕ್ಕೆ ನಾನು ಇಂಥವಕ್ಕೆಲ್ಲ ಕೈ ಹಾಕಕ್ಕೆ ಹೋಗಲ್ಲ. ಇವಾಗ ಜಾಮೂನ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಕಪ್ ಅಳತೆಗೆ ನೀರು ಹಾಕ್ತೀನಿ. ನೋಡಿ ಈ ಬಟ್ಲಲ್ಲಿ 2 ನೀರು ಹಾಕಬೇಕು, 2 ಅಳತೆ ಫುಲ್ಲಾಗಿ ಹಾಕ್ಕೊಬೇಕು. ನಿಮಗೆ ತುಂಬ ಸ್ವೀಟ್ ಬೇಕು ಅಂದರೆ ಕರೆಕ್ಟಾಗಿ ಇದ್ರದ್ದು 3/4 ಕಪ್ ಸಕ್ಕರೆ ಹಾಕಿ. ಇಲ್ಲ ನನಗೆ ಅಷ್ಟೊಂದು ಸ್ವೀಟ್ ಬೇಡ ಅಂತ ಹೇಳಿದ್ರೆ ಇದರಲ್ಲಿ ನೀವು ಒಂದು 0.5%, ಒಂದು 60% ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ತಿರುವ್ಕೊಂಬಿಟ್ಟು ಅದು ಆಲ್ರೆಡಿ ನೀರು ಬಿಡುತ್ತೆ. ಓಕೆ, ಒಂದು 2 ಬಟ್ಲು, ಇದೊಂದು ಅರ್ಧ ಬಟ್ಲು, ಎಲ್ಲ ಸೇರಿ ಒಂದು 2-3 ಬಟ್ಲು ಆಗುತ್ತೆ. ಇದು ಕುದ್ದು ನಿಮ್ಗೆ ಆಲ್ಮೋಸ್ಟು ಅರ್ಧಕ್ಕೆ ಬಂದ್ಬಿಡ್ಬೇಕು ಶುಗರ್ ಸಿರಪ್ಪು. ಓಕೆ, ಇದು ಒಂದು ಏನಿಲ್ಲ ಅಂದರೂ 3/4 ಅವರಿಂದ 1 ಅವರ್ವರೆಗೂ ಚೆನ್ನಾಗಿ ಕುದಿಸ್ಬೇಕು ನೀವು. ಅಲ್ಲಿವರೆಗೂ ಕುದ್ದರೆ ನಿಮಗೆ ಜಾಮೂನ್ದು ಪಾಕ ಇರುತ್ತಲ್ಲ ಆ ಲೆವೆಲಿಗೆ ಬರುತ್ತೆ. ತುಂಬ ಕುದೀತಾ ಇದೆ ಇಷ್ಟೇ ಅಂದ್ಕೊಂಬಿಡ್ಬಾರ್ದು. ಮುಚ್ಚಿ ಒಂದು ಅರ್ಧ ಗಂಟೆ ಕುದಿಸ್ಕೊಂಡು ಓಪನಲ್ಲಿ ಇನ್ನೊಂದು ಅರ್ಧ ಗಂಟೆ ಕುದಿಸ್ಕೊತೀನಿ ನಾನು. ಇವಾಗ ಸ್ವಲ್ಪ ಏಲಕ್ಕಿ ಹಾಕ್ಕೊತಾ ಇದ್ದೀನಿ, ಅದು ಫ್ಲೇವರು ಘಮ್ ಅನ್ನುತ್ತೆ. ಶುಗರ್ ಸಿರಪ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಲರು ಒಂಥರ ಶುಗರ್ ಸಿರಪ್ ಈ ಹೋಟ್ಲಲ್ಲೆಲ್ಲ ಕೊಡ್ತಾರೆ ಗೊತ್ತಾ, ಆ ಥರ ಬರಬೇಕು ಅಂದಾಗ ನೀವು ಸ್ವಲ್ಪ ಕೇಸರಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊತೀನಿ, ಅದು ಶುಗರ್ ಸಿರಪ್ ಚೆನ್ನಾಗಿ ಬರಲಿ ಅಂತ. ಇವಾಗ ಜಾಮೂನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಜಾಮೂನು ಹಿಟ್ಟನ್ನ ಏನು ಮಾಡ್ತೀನಿ ಅಂದರೆ ಉಂಡೆಗಳು ಇಲ್ದಿದ್ದಂಗೆ ಫಸ್ಟು ನೀಟಾಗಿ ಕಲಿಸ್ಕೊಂಬಿಡ್ಬೇಕು, ಒಡ್ಕೋಬಾರ್ದು, ನೀಟಾಗಿ ಪುಡಿಯಾಗಿರಬೇಕು. ಇವಾಗ 2 ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ತಕ್ಷಣಕ್ಕೆ ತೆಳ್ಳಗೆ ಆಗಿಬಿಡುತ್ತೆ, ಗಟ್ಟಿ ಮಾಡೋಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ 2 ಸ್ಪೂನ್ ಅಂತ ಹೇಳಿಬಿಟ್ಟು, ಆಮೇಲೆ ತುಂಬ ಮಿದ್ಕೊಳ್ಳೋಕ್ಕೂ ಹೋಗಬಾರ್ದು ಚಪಾತಿ ಹಿಟ್ಟು ಥರ. ಇದನ್ನು ಎಷ್ಟು ಸಾಫ್ಟಾಗಿ ನಿಮ್ಮ ಬೆರಳುಗಳಲ್ಲಿ ಫಿಂಗರ್ಸಲ್ಲಿ ಆಗುತ್ತೋ ಅಷ್ಟು ನೀಟಾಗಿ ಕಲಿಸ್ಕೊಂಡು ಜಸ್ಟ್ ತುಂಬ ಪ್ರೆಸ್ ಮಾಡ್ಕೋಕೂಡ್ದು. ಉಂಡೆ ಕಟ್ಟಬೇಕಾದ್ರೂ ಜಸ್ಟು ರೋಲ್ ಥರ ಒಂದು ರೋಲ್ ಮಾಡಿಕೊಂಡು ಎಲ್ಲೂ ಕ್ರ್ಯಾಕ್ಸ್ ಬರ್ದಿರೋ ಥರ ನೀವು ನೋಡ್ಕೊಬೇಕಷ್ಟೇ. ನೋಡಿ ನಾನು ಸ್ವಲ್ಪ ಸಣ್ಣ ಕಟ್ಟುವೆ ಯಾವಾಗಲೂ.
ಇವಾಗ ಸ್ವಲ್ಪ ದಪ್ಪ ಕಟ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆದಂಗಿದೆ, ಅದಕ್ಕೆ ತುಂಬಾ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ದಪ್ಪನೇ ಮಾಡಿಬಿಡೋಣ. ತುಂಬ ಸಣ್ಣ ಆದರೆ ನನಗೆ ಡಬಲ್ ಕೆಲಸ ಆಗುತ್ತೆ. 1 ಅವರ್ ಆಗೋದು 2 ಅವರ್ಸ್, ಅರ್ಧ ಗಂಟೆ ಆಗೋದು 1 ಅವರ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಸ್ವಲ್ಪ ದಪ್ಪನೇ ಕಟ್ಕೊಂಬಿಟ್ಟೆ ಇವತ್ತು. ಆಮೇಲೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಬಾಣಲಿಗೆ ಅದಕ್ಕೆ ನಿಧಾನಕ್ಕೆ ಇದನ್ನು ಬಿಟ್ಕೊಬೇಕು, ಕುಡ್ದು ಎಲ್ಲೂ. ಆಮೇಲೆ ಸಣ್ಣ ಊರಿಲಿ ಬೇಯಿಸಬೇಕು. ಸಣ್ಣ ಊರಿಲಿ ಬೇಯಿಸ್ಕೊಂಡು ತಿರುವ್ತಾ ಇರಬೇಕು. ಇವಾಗ ಏನಾದ್ರೂ ಮಾಡಿದ್ರೆ ಸುಮ್ಮನೆ ರೌಂಡಾಗಿ ತಿರುವ್ತಾ ಇರ್ತೀವಲ್ಲ, ಹಾಗೆ ಆವಾಗ ನಿಮಗೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಜಾಮೂನು. ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು, ಹೈ ಫ್ಲೇಮ್ ಇಟ್ಕೊಬೇಡಿ. ಅವಾಗ ಏನಾಗುತ್ತೆ ಗೊತ್ತಾ, ಮೇಲ್ಗಡೆ ಎಲ್ಲ ಫುಲ್ಲು ಕಲರ್ ಬಂದುಬಿಡುತ್ತೆ, ಒಳಗಡೆ ಹಸಿಟ್ಟು ಥರನೇ ಇರುತ್ತೆ. ಅದಕ್ಕೆ ನೀವೆಷ್ಟು ಸಿಮ್ಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ತಿರೋ ಅಷ್ಟು ಜಾಮೂನು ಮೇಲೆಲ್ಲ ಕ್ರಿಸ್ಪಿ, ಒಳಗಡೆ ಎಲ್ಲ ಕುಕ್ಕಾಗಿ ಏನೋ ಸಕ್ಕರೆ ಪಾಕ ಎಲ್ಲ ನೀಟಾಗಿ ಎಳ್ಕೊಂಡು ನಿಮಗೆ ಹೋಟೆಲಲ್ಲಿ ಹೆಂಗೆ ಸಿಗುತ್ತೋ ಹಾಗೆ ಸಿಗುತ್ತೆ ಮನೆಯಲ್ಲಿ. 1-2 ಅವರ್ ಇದನ್ನು ಹಾಕಿ ಮುಚ್ಚಿಬಿಡ್ಬೇಕು. ಶುಗರ್ ಸಿರಪ್ ಸೀದಾ ಬಾಣಲಿಯಿಂದ ತೆಗೆದು ನೀವು ಹಂಗೆ ಹಾಕ್ಕೊಂಡ್ರೆ ಆ ಬಿಸಿಗೇ ಸಕ್ಕರೆ ಪಾಕನ ಚೆನ್ನಾಗಿ ಎಳ್ಕೊಳ್ಳುತ್ತೆ ಜಾಮೂನು. ಇವಾಗ 1-2 ಅವರ್ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಂಡಿದೆ. ಯಾವ ಜಾಮೂನು ಒಡೆದಿಲ್ಲ, ಎಷ್ಟು ನೀಟಾಗಿ ಅಷ್ಟು ಸಾಫ್ಟಾಗಿ ಮೇಲೆ ಲೇಯರೆಲ್ಲ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಿಶೋರ್ಗೆ ಎಷ್ಟು, ನೀನು ಮಾಡು ಅಂದರೆ ಮಾಡಲ್ಲ, ನೀನು ಮಾಡಿದ್ರೆ ಹೀಗೆ ಒಂದೇ ಸರಿ ಮಾಡ್ತೀಯ ನೀನು, ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ, ಇವತ್ತು ಮಾಡಿಕೊಡ್ತಾ ಇದೆಯಾ ಅಂತ ಹೇಳಿದ್ರು. ನಾನೇ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಸ್ವೀಟ್ನ, ಅವರು ತುಂಬ ತಿಂತಾರೆ ಅಂತ ಹೇಳಿಬಿಟ್ಟು. ಬಿಸಿಬೇಳೆ ಬಾತ್ಗೆ ಸ್ವಲ್ಪ ನೀರು ಇಟ್ಕೊತಾ ಇದ್ದೀನಿ ಕುಕ್ಕರಲ್ಲಿ 1:2. ಇದರಲ್ಲಿ 1/4 ಕಪ್ ಅಷ್ಟು ನಾನು ರೈಸ್ ಹಾಕ್ಕೊತಾ ಇದ್ದೀನಿ. 1 ಕಪ್ ಆಲ್ರೆಡಿ ಹಾಕಿದ್ದೀನಿ, ಇನ್ನೂ 1/4 ಕಪ್ ಹಾಕ್ಕೊತಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 5-6 ಜನ ಆರಾಮಾಗಿ ತಿನ್ಬೋದು ನೀವು. ಅದೇ ಬಟ್ಲಲ್ಲಿ 1/4 ಬಟ್ಲಷ್ಟು ನೀವು ಬೇಳೆ ಹಾಕ್ಕೋಬೇಕು. ಅದು 1/4 ಕಪ್ಪು, ಇದು 1/4 ಕಪ್ಪು. ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಉಪ್ಪು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ, ಅದು ಜಾಸ್ತಿ ಅಲ್ಲ. ಬೇಳೆಗೆ ಮತ್ತು ರೈಸಿಗೆ ಎಷ್ಟು ಬೇಕಾಗುತ್ತೋ ನೀವು ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸರಿ ತಿರುವ್ಕೊಂಡು ಒಂದು ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಳ್ಳಿ. ತುಂಬ ಗಟ್ಟಿಯಾದರೆ ಕಷ್ಟ ಆಗುತ್ತೆ ಬಿಸಿಬೇಳೆ ಭಾತ್ಗೆ, ಸ್ವಲ್ಪ ತೆಳ್ಳಗಿರ್ಬೇಕು ಆವಾಗ. ಇವಾಗ ಮೂಡಿ ಮುಚ್ಚಿ 2 ಇಲ್ಲ 3 ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಈ ಕುಕ್ಕರಲ್ಲಿ ಬಂದು 3 ವಿಸಿಲ್ ಆದರೆ ಚೆನ್ನಾಗಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು 3 ವಿಸಿಲ್ ಕೂಗಿಸ್ಕೊತೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊತಾ ಇದ್ದೀನಿ ತರಕಾರಿ ಬೇಯೋಕ್ಕೆ. ಕುಕ್ಕರ್ಗೆ ಹಾಕೋಬೋದು, ತುಂಬ ಬೆಂದೋಗ್ಬಿಡುತ್ತೆ, ಅದಕ್ಕೆ ನಾನು ಸಪ್ರೇಟಾಗಿ ಬೇಯಿಸ್ಕೊತೀನಿ. ಅದು ಬಾಯಿಗೆ ತಿನ್ನಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂಗಿದ್ರೆ ಅಂತ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಬೇಯಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪಾತ್ರೆಗೆ ನೀರು ಇಟ್ಕೊಂಡು ಎಲ್ಲ ತರಕಾರಿ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ನೂಕೋಲು, ಕಡಲೆ ಬೀಜ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಬಟಾಣಿ, ಇದಕ್ಕೆ ಸ್ವಲ್ಪ ಮುಡಿ ಮುಚ್ಚಿಬಿಟ್ಟು ಬೇಯಿಸ್ಬಿಡೋಣ. ಕಡಲೆ ಬೀಜ ಹಾಕೋದು ನಾನು ಮೊದಲು ಹಾಕ್ತಾ ಇರಲಿಲ್ಲ. ಇವಾಗ ಹೋಟ್ಲಲ್ಲಿ ಒಂದು 4-5 ಸರಿ ತಿಂದಾಗ ಅವರೆಲ್ಲ ಕಡಲೆ ಬೀಜ ಹಾಕೋರು, ಅದೊಂಥರ ಫ್ಲೇವರ್ ಚೆನ್ನಾಗಿ ಕೊಡ್ತಾಯಿತ್ತು. ಆ ಫ್ಲೇವರ್ ನನಗಿಷ್ಟ ಆಯಿತು ಅಂದ್ಬಿಟ್ಟು ನಾನು ಕಡಲೆ ಬೀಜ ಹಾಕೋಕ್ಕೆ ಶುರು ಮಾಡಿದೆ. ಇವಾಗ ಸ್ವಲ್ಪ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ತರಕಾರಿಗೆ ಮೊದಲೇ ಹಾಕೋಬೋದಾಗಿತ್ತು, ಬೇಗ ಬೇಯಲ್ಲ, ಫಸ್ಟು ಒಂದು ಅರ್ಧ ಬೆಂದ ಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಹಾಕಿದ್ದು 10 ನಿಮಿಷಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದಕ್ಕೆ ಸ್ವಲ್ಪ ವಾಯ್ಸ್ ಬರ್ತಾ ಇಲ್ಲ ನೀಟಾಗಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಆಲ್ರೆಡಿ ಕಾಯ್ದಿತ್ತು ಚೆನ್ನಾಗಿ, ಸಾಸಿವೆ ಹಾಕ್ಕೊಂಡಿದ್ದೆ. ನೀವು ಈರುಳ್ಳಿ ಹಾಕ್ಕೋಬೋದು, ಈರುಳ್ಳಿ ಹಾಕ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ ಬಿಸಿಬೇಳೆ ಭಾತ್ಗೆ. ನಾನು ಹಾಕೋಣ ಬಿಡು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಈರುಳ್ಳಿ, 1-2 ಒಣಗಿದ ಮೆಣಸಿನ್ಕಾಯಿ, ಅದು ಆಮೇಲೆ ಸ್ವಲ್ಪ ಕರಿಬೇವು. ನೀವು ಕರಿಬೇವು ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ, ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅದು ಫ್ಲೇವರ್ ಚೆನ್ನಾಗಿ ಬಿಡುತ್ತಲ್ವ. ಇವಾಗ ದೊಡ್ಡದು 1 ಟೊಮೆಟೊ, ಕ್ಯಾಪ್ಸಿಕಮ್ಮು 1/4 ಭಾಗ, ಅದೊಂಥರ ಅದು ತುಂಬ ಬೇಯಬಾರ್ದು, ಲಾಸ್ಟಲ್ಲಿ ಹಾಕ್ಕೋಬೇಕು ಕ್ಯಾಪ್ಸಿಕಮ್ನ. ಅದಕ್ಕೆ ಅದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಇಲ್ಲೇ ಬೇಯಬೇಕು ಅಂತ ಏನಿಲ್ಲ, ಇವೆಲ್ಲ ನಾರ್ಮಲಾಗಿ ಒಂದು ಮೀಡಿಯಮ್ ಒಂದು 5-5 ನಿಮಿಷ
ಫ್ರೈ ಆದರೆ ಸಾಕು. ಇವಾಗ ಬಂದು ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊತಿದ್ದೀನಿ. ಮೊದಲೇ ಹೇಳಿದ್ನಲ್ಲ, ಇದು ಪೌಡ್ರನ್ನ ನಾನೇ ಮನೇಲಿ ಹುರಿದು ರೆಡಿ ಮಾಡಿ ಫ್ರೆಶ್ಶಾಗಿ ಮಾಡ್ಕೊಳ್ಳುವೆ. ಬಟ್ ಇವತ್ತು ನನ್ನ ಕೈಲಿ ಆಗ್ತಾ ಇಲ್ಲ. ಸೊ ಅದಕ್ಕೆ ಹೊರಗಡೆಯಿಂದ ನಾನು ಇವತ್ತು ಬಿಸಿಬೇಳೆಬಾತ್ ಪೌಡ್ರ್ ತೊಗೊಂಡು ಅದನ್ನೊಂದು 4 ಸ್ಪೂನ್ ತೊಗೊಂಡು ಹಾಕಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಅದು ಹಾಕ್ಕೊಳ್ಳಿ. ನಾನು ಬಂದು MTR ಹಾಕ್ಕೊತಾ ಇದ್ದೀನಿ, ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬಿಟ್ಟು 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನು ಇದು ಬಿಟ್ಟರೆ ನಾನು ಇನ್ನೇನು ಹಾಕ್ಕೊಳಕ್ಕೆ ಹೋಗಲ್ಲ. ಒಬ್ಬೊಬ್ಬರು ಜೀರಿಗೆ ಪುಡಿ ಅದು ಇದು ಅಂದರೆ ಮಸಾಲದಲ್ಲಿ ನಾವು ಫ್ರೆಶ್ಶಾಗಿ ಮಾಡೋಂಗಿದ್ರೆ ಅದೆಲ್ಲ ಆ್ಯಡ್ ಮಾಡ್ತಾ ಇರ್ತಾಯಿದ್ದೆ. ಇವತ್ತು ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಆ ಪುಡಿ ಒಂದು ಆ್ಯಡ್ ಮಾಡಿಬಿಟ್ಟು ಇವಾಗ ಅರ್ಧ ಬೇಯಿಸ್ಕೊಂಡಿದ್ವಲ್ಲ ಆ ತರಕಾರಿನ ಎತ್ತಿ ಇದ್ರೊಳಗಡೆ ಬೇಯಕ್ಕೆ ಇಕ್ಕೊತಾ ಇದ್ದೀನಿ. ಇನ್ನೂ ಅರ್ಧ ಬೇಯಬೇಕು ಇದು. ಸಾರಿ. ಇವಾಗ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಅದರಲ್ಲೇ ಅರ್ಧ ಬೆಂದಿದೆ. ಉಪ್ಪು ಸ್ವಲ್ಪ ಹಾಕಬೇಕಾಗಿತ್ತು ಇದಕ್ಕೂ, ಯಾಕಂದ್ರೆ ನಾನು ತರಕಾರಿಗೆ ಮತ್ತು ಬೇಳೆಗೆ ಅದಷ್ಟಕ್ಕೆ ಉಪ್ಪು ಹಾಕಿರೋದು, ಒಗ್ಗರಣೆಗೆ ಉಪ್ಪು ಹಾಕಿಲ್ಲ. ಎರಡೂ ಸೇರಿ ಆಮೇಲೆ ಲಾಸ್ಟಲ್ಲಿ ಟೇಸ್ಟ್ ನೋಡಿಬಿಟ್ಟು ಬೇಕು ಅಂದರೆ ಸ್ವಲ್ಪ ಆವಾಗ ಉಪ್ಪು ಹಾಕ್ಕೊತೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಟೈಮಲ್ಲಿ ಹುಣಸೆ ಹುಳಿ ಸ್ವಲ್ಪ ಹಾಕ್ಕೊಳ್ಳೋಣ. ನಾನು ಒಂದು ಲೆಮನ್ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ಅದನ್ನು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಹುಳಿ ಎತ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಕಮ್ಮಿನೂ ಹಾಕ್ಕೋಬೋದು. ಹುಳಿ ಸ್ವಲ್ಪ ತಿಂತೀನಿ ಅಂದರೆ ನೀವು ಜಾಸ್ತಿನೂ ಮಾಡ್ಕೊಬೋದು. ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ. ಬಿಸಿಬೇಳೆಬಾತ್ಗೆ ನೀವು ಹುಳಿ ಹಾಕಲೇಬೇಕು. ಟೊಮೆಟೊ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ, ಬಟ್ ಹುಣಸೆಹಣ್ಣು ರಸ ಹಾಕ್ಕೊಳ್ಳೇಬೇಕಾಗುತ್ತೆ. ಇವಾಗ ಸ್ವಲ್ಪ ಕಡಲೆಬೀಜ ಎಲ್ಲ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ, ಯಾಕಂದ್ರೆ ನಾವು ಓಪನಾಗಿ ಬೇಯಿಸ್ಕೊತಾ ಇರೋದಕ್ಕೆ ಬೇಗ ಬೇಯಲ್ಲ ಎಲ್ಲ ತರಕಾರಿಗಳು. ಒಂದು ಅರ್ಧ ಬೇಯಿಸಿರೋದಕ್ಕೆ ಇನ್ನೊಂದು ಅರ್ಧ ಬೇಯಿಸ್ಕೋಬೇಕು. ಬಟ್ ಇನ್ನೂ ಬೆಂದಿರಲಿಲ್ಲ ನಾನು ನೋಡಿದ ಮಟ್ಟಿಗೆ, ಅದಕ್ಕೆ ಇನ್ನೂ ಬೇಯಬೇಕಲ್ವ. ಅದಕ್ಕೆ ಈ ಕಪ್ಪಲ್ಲಿ 2 ಕಪ್ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಇವಾಗ ನೀರೆಲ್ಲ ಹಾಕ್ಕೊಂಡಲ್ವ, ಇವಾಗ ಬಿಸಿನೀರೇನು ಕಾಯಿಸ್ಕೊಂಡಿರಲಿಲ್ಲ, ಆಮೇಲೆ ತಣ್ಣೀರೇ ಇತ್ತು, ಅದೇ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೂಡಿ ಮುಚ್ತಾ ಇದ್ದೀನಿ. ಲಿಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕುದಿಯಕ್ಕೆ ಚೆನ್ನಾಗಿ ಬಿಡೋಣ. ಆವಾಗ ಅದೊಂದು ಸ್ವಲ್ಪ ಎಣ್ಣೆ ಬಿಡೋ ಥರ ಅನ್ನಿಸ್ದಾಗ ನೀವು ಒಂದು ಪೀಸ್ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಹುಣಸೆ ಹುಳಿ ಜೊತೆಗೆ ಬೆಲ್ಲ ಕಾಂಬಿನೇಷನ್ ಎರಡೂ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನಿಮಗೆ ಬೇಕಂದರೆ ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಇಲ್ಲಾಂದರೆ ಒಣಗಿದ ಕೊಬ್ಬರಿನ ನೀವು ತುರಿದು ಈ ಟೈಮಲ್ಲಿ ಹಾಕೋಬೋದು. ನಾನು ಹಾಕ್ಕೊಂಡಿಲ್ಲ. ನಿಮಗೆ ಬೇಕಂದರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ, ನೀವು ಹಾಕ್ಕೊಂಡ್ರೆ ತುರಿದು ಹಾಕ್ಕೊಬೋದು ಮೇಲೆ. ಇವಾಗ ನೋಡಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಇವಾಗ 2-3 ವಿಷಿಲ್ ಕೂಗಿಸ್ಕೊಂಡಿದ್ನಲ್ಲ, ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ರೈಸು, ನೋಡಿ ಎಷ್ಟು ನೀಟಾಗಿ ಇಷ್ಟೇ ಬೇಯಬೇಕು, ಜಾಸ್ತಿ ಬೇಯೋಂಗಿಲ್ಲ. ಇದು ಮುದ್ದೆ ಥರನೂ ಇಲ್ಲ, ನೀಟಾಗಿ ಹಿಂಗೆ ಬಗ್ಸಿದ್ರೆ ಅದಾಗಿದೆ, ಅದು ಬೀಳಬೇಕು ಆಯಿತಾ. ನಾವೇನು ಓಪನ್ ಮಾಡಿ ಹಿಂಗೆ ಅನ್ನೋಂಗೆ ಇಲ್ಲ, ಆ ಥರ ಬಿದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಇಷ್ಟ. ನೋಡಿ ಅನ್ನ ಥರನೂ ಇದೆ, ಬೇಳೆ ಮಾತ್ರ ನೀಟಾಗಿ ಕುಕ್ ಆಗೋಗಿದೆ. ಅದರಲ್ಲಿ ನಾನು ಸ್ವಲ್ಪ ಉಳ್ಸೆತ್ತಿಕ್ಕೊತೀನಿ, ನನ್ನ ಮಗು ಊಟ ಮಾಡಬೇಕಾಗಿತ್ತು, ಅದಕ್ಕೆ ಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ತೀನಿ ನಾನು. ಟೇಸ್ಟ್ ನೋಡಿದಾಗ ಸ್ವಲ್ಪ ಸಪ್ಪೆ ಅನಿಸುತ್ತೆ ನನಗೆ. ಉಪ್ಪು ಹೇಳಿದ್ನಲ್ಲ, ಎಲ್ಲ ನೋಡಿ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡ್ರೆ ಏನೂ ತಪ್ಪಿಲ್ಲ. ಫಸ್ಟೇ ಹಾಕ್ಬಿಟ್ಟು ಉಪ್ಪು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ತರಕಾರಿಗೆ ಅಲ್ಲಿಗೆ ಎರಡು ಕಡೆ ಉಪ್ಪು ಹಾಕಿದ್ನಲ್ವ, ನೋಡಿದೆ ನನಗೆ ಇನ್ನೂ ಒಂದು 1/4 ಸ್ಪೂನ್ ಮೇಲೆ ಉಪ್ಪು ಬೇಕು ಅನ್ನಿಸ್ತಾ ಇತ್ತು. ಇವಾಗ ಅದನ್ನು ಹಾಕಿ ಇನ್ನೊಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ತೀನಿ. ಇವಾಗ ನೋಡಿ ಮೇಲೆ ಒಂದು 5 ನಿಮಿಷ ಕ್ಲೋಸ್ ಮಾಡಿದ್ನಲ್ವ, ಇವಾಗ ಬಬಲ್ಸ್ ಎಲ್ಲ ಬರ್ತಾಯಿದೆ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಮೇಲೆ. ಅದೊಂಥರ ಫ್ಲೇವರ್ ಹೆಂಗೆ ಕೊಡುತ್ತೆ ಅಂದರೆ ಸೂಪರಾಗಿ ಕೊಡುತ್ತೆ. ನೀವು ಬೇಕಾದ್ರೆ ಇದನ್ನು ಒಗ್ಗರಣೆ ಮತ್ತೆ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಗೋಡಂಬಿ ಇದ್ದರೆ ಗೋಡಂಬಿ ಎಲ್ಲ ಹಾಕ್ಕೋಬೋದು. ನಾನು ಏನೂ ಹಾಕ್ತಾಯಿಲ್ಲ. ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೊಂದು ಹಾಕ್ಕೊತಾ ಇದ್ದೀನಿ, ಸಾಕು. ಇಷ್ಟೇ, ತುಂಬ ಓವರಾಗಿ ಅದು ಇದು ಅಂತೆಲ್ಲ ತುಂಬಿಸಿ ಮಾಡೋಕ್ಕಾಗಲ್ಲ ಆಯಿತಾ. ಅದಕ್ಕೋಸ್ಕರನೇ ನಾನು, ನಿಮಗೆ ಟೈಮ್ ಇದೆ ಅಂತಂದರೆ ಇನ್ನೂ ಒಂದು ಸರಿ ಒಗ್ಗರಣೆ ಕೊಟ್ಟರು ತಪ್ಪೇನಿಲ್ಲ. ತುಪ್ಪದಲ್ಲೇ ಗೋಡಂಬಿ ಎಲ್ಲ ಹುರಿದು ನೀವು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಿ ಮೇಲೆ ಒಗ್ಗರಣೆ ಕೊಟ್ಟರೆ ಅದು ಇನ್ನೂ ಹಿಂಗೆಲ್ಲ ಹಾಕ್ಬೋದು. ನಾನು ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು, ಸ್ವಲ್ಪ ಖಾರ ಬೂಂದಿ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಆದರೂ ಮಾಡ್ಕೊಂಬಿಡೋಣ ಬಿಡು, ಖಾರ ಬೂಂದಿಯನ್ನು ಇವಾಗ ತರ್ತಾರ ಇವ್ರು ಹೇಳಿದ್ರೆ ಅಂತ ಹೇಳಿಬಿಟ್ಟು ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಇವರು ಹೋಗಿ ಖಾರ ಬೂಂದಿ ತೊಗೊಂಬಂದ್ಬಿಟ್ಟಿದ್ರು. ನಾನು ಹೇಳೇ ಇಲ್ಲ ಅಂದರೆ, ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀಯ ಖಾರ ಬೂಂದಿ ಇಲ್ಲದೆ ಹೆಂಗೆ, ಅದೇ ಮೇಯ್ನ್ ಅಲ್ವಾ, ಅದಕ್ಕೆ ತೊಗೊಂಬಂದೆ ಅಂದೆ. ನೀನು ಇದು ತೊಗೊಂಬಂದರೆ ನಾನು ಇದನ್ನು ಮಾಡ್ತಾನೆ ಇರಲಿಲ್ವಲ್ಲ ಅಂತ ಹೇಳಿಬಿಟ್ಟು
ಮೊಸರು ಬಜ್ಜಿನೂ ಹಾಗೂ ಹಿಂಗೂ ಮಾಡಿದೆ. ಬಟ್ ಮೊಸರು ಬಜ್ಜಿನಲ್ಲಿ ಯಾರೂ ತಿನ್ನೋಕೆ ಇಷ್ಟಪಡಲ್ಲ. ಎಲ್ಲರೂ ಆಲ್ಮೋಸ್ಟು ಖಾರ ಬೂಂದಿಲೇ ತಿನ್ನೋಕೆ ಇಷ್ಟಪಡ್ತಾರೆ. ನಾನು ಇವ್ರು ತರಲ್ವೇನೋ ಅಂತ ಹೇಳ್ಬಿಟ್ಟು ನಾನು ಓವರಾಗಿ ಥಿಂಕ್ ಮಾಡ್ಕೊಂಡು ನಾನು ಇದನ್ನು ರೆಡಿ ಮಾಡಿ ಇಟ್ಬಿಟ್ಟೆ, ಮೊಸರಿತ್ತು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸೈಡಲ್ಲಿ ಏನಾದರೂ ಇರುತ್ತಲ್ವ, ಇದು ಹೋಟ್ಲಲ್ಲಿ ಕೊಟ್ಟಿದ್ದು ನೋಡಿದ್ದೆ, ಅದಕ್ಕೋಸ್ಕರ ಇದನ್ನು ಮಾಡಿದೆ. ಆವಾಗ ಮಾಡಿ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬಿಸಿಬೇಳೆಬಾತು ಸೂಪರಾಗಿ ಬಂದಿತ್ತು ಅಂತ ಹೇಳಿದ್ರು. ಎಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ತಿಂದರು, ನಾನು ತಿಂದೆ. ಇವತ್ತು ಏನು ಸ್ಪೆಷಲ್ ಡೇ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಸ್ಟಾರ್ಟಿಂಗಿಗೆ ಹೇಳಿದ್ನಲ್ವಾ. ಸೊ ಮನೇಲಿ ದೇವ್ರ ಪೂಜೆ ಎಲ್ಲ ಆಗಿದೆ ಅಂತಂದರೆ ಏನೋ ಸ್ಪೆಷಲ್ ಡೇ ಅಂತಲೇ ಇರುತ್ತೆ ಅಲ್ವಾ. ಇವತ್ತು ಆ್ಯಕ್ಚುಲಿ ನಮ್ಮದು ವೆಡ್ಡಿಂಗ್ ಡೇ ಇದ್ದಿದ್ದು, ಅದಕ್ಕೆ ಮನೇಲಿ ಸ್ವಲ್ಪ ಸ್ವೀಟು ಸ್ಪೆಷಲ್ ಅಡುಗೆ ಎಲ್ಲ ಮಾಡಿದ್ದೆ. ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಾನು ಮಾಡೋ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ರಿಪ್ಲೈ ಡೆಫಿನೆಟ್ಲಿ ಮಾಡ್ತೀನಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.